ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಗ್ರಾಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ 50-60 ವರ್ಷಗಳಿಂದ ಇಲ್ಲಿ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಕಂದಾಯ ಇಲಾಖೆ 50 ವರ್ಷದ ಹಿಂದೆನೇ ಸಾಗುವಳಿ ಚೀಟಿಯನ್ನು ಕೊಟ್ಟಿದೆ. ಇವರ ಹೆಸರಿಗೆ ಪಾಣಿಗಳು ಬರ್ತಾ ಇದ್ದಾವೆ. ಆ ಪಾಣಿಯ ಮೇಲೆ ಇವರು ಲೋನ್ಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಭೂಮಿಯಲ್ಲಿ ಅವರು ಅನುಭವದಲ್ಲಿದ್ದಾರೆ. ಈಗ ಇದ್ದಕ್ಕಿದ್ದಂಗೆ ಅರಣ್ಯ ಇಲಾಖೆಯವರು ಬಂದು ಈ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ರೈತರು ಉಳುಮೆ ಮಾಡ್ತಾ ಇದ್ದ ಭೂಮಿಯ ಮಧ್ಯಭಾಗದಲ್ಲೇ ಒಂದು ದೊಡ್ಡ ಗುಂಡಿಯನ್ನು ತೆಗೆದು ಟ್ರೆಂಚನ್ನು ತೆಗೆದು ರೈತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಿದ್ದಾರೆ. ಇದು ಹಗಲೊತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಕೂರಿಸಿ ಜಂಟಿ ಸರ್ವೆ ಮಾಡಿದ್ದಿದ್ರೆ ಅವಾಗ ಅದು ನಮ್ದ ಅವ್ರದ್ದು ಅಂತೇಳಿ ಮಾತುಕತೆ ಮಾಡ್ಬೋದಾಗಿತ್ತು. ಆದರೆ ಏಕಾಏಕಿಯಾಗಿ ರಾತ್ರಿ ಕಳ್ಳರ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಬಂದು ಈ ಗುಂಡಿಯನ್ನು ತೆಗೆದಿದ್ದಾರೆ. ಇವತ್ತು ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ಭೂಮಿಗೆ ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಭೂಮಿಯಲ್ಲಿ ತೆಗೆದಿರೋ ಗುಂಡಿಯನ್ನು ನಾವು ಮುಚ್ತೀವಿ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಆ ಗುಂಡಿಯನ್ನು ಮುಚ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟ ಏನಂತ ಹೇಳಿದ್ರೆ, ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಹಂಗಾದ್ರೆ ಸುಳ್ಳ, ಅದು ಡೂಪ್ಲಿಕೇಟಾ, ಅದನ್ನು ನೀವು ಪ್ರೂವ್ ಮಾಡಬೇಕು. ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡು ಜಂಟಿ ಸರ್ವೆ ಮಾಡಿ ಕೃಷಿ ಮಾಡ್ತಾ ಇರ್ತಕ್ಕಂಥ ಅನುಭವದಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಹೊಂದಿರತಕ್ಕಂಥ ರೈತರ ಭೂಮಿಯನ್ನು ಉಳಿಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಈ ರೀತಿಯ ದೌರ್ಜನ್ಯ ನಡೆಯೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ.